ಅಂಬೇಡ್ಕರ್ ಅವರು ಯಾವ ಜಗತ್ತಿನ ಬೇರೆ ಕ್ರಾಂತಿಕಾರಿಗಳಿಗಿಂತ ಕಡಿಮೆ ಇದ್ರೆ ಆಲೋಚನೆ ಮಾಡಿ. ಪ್ಲೀಸ್ ಮಾಡಕ್ಕೆ ಹೇಳ್ತಾ ಇಲ್ಲ, ಅಸೆಂಬ್ಲಿಯಲ್ಲಿ ಹೇಳಿ. ಅವರನ್ನ ಪಾರ್ಲಿಮೆಂಟ್ಗೆ ಅವ್ರು ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷದವರು ಮಾಡಿದ ದೊಡ್ಡ ಅಪರಾಧ ಅಂತ ಅಸೆಂಬ್ಲಿಯಲ್ಲಿ ಹೇಳ್ತಾರೆ. ವೈ ಡಿಡ್ ಅಂಬೇಡ್ಕರ್ ಚೂಸ್ ಓನ್ಲಿ ನಾಗ್ಪುರ್? ವಾದೇ ಯೋಚನೆ ಮಾಡಬಹುದಾಗಿತ್ತು, ಡೆಲ್ಲಿ ಯೋಚನೆ ಮಾಡಬಹುದಾಗಿತ್ತು. 1927ನೇ ಇಸ್ವಿಯಲ್ಲಿ ಮನುಸ್ಮೃತಿಯನ್ನ ಸುಟ್ಟಾಗ ಅವರ ನಿರ್ಧಾರ, ಸಂವಿಧಾನವನ್ನು ರೂಪಿಸುವಾಗ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು, ಅಸಮಾನತೆಯ ಬೇರು ಮನುಸ್ಮೃತಿ ಅನ್ನೋದು ಗೊತ್ತಿತ್ತು. ಸ್ಪಷ್ಟ ಆಧಾರದ ಮೇಲೆ ಹಿಂದೂ ಕೋರ್ಟಿನ ಇಂಟ್ರಡ್ಯೂಸ್ ಮಾಡಿ ಸ್ವಲ್ಪ ತಡ್ಕೊಳ್ಳಪ್ಪ ಅಂತ ಹೇಳಿ ಯಾರು ರಿಕ್ವೆಸ್ಟ್ ಮಾಡಿಕೊಂಡು ಲೆಟರ್ ಕಟ್ತಿದ್ದ ಆ ರತ್ತು ತಗೊಂಡು ಲೆಟರ್ ಕೊಟ್ಟು ಒಂದು ಕ್ಷಣದಲ್ಲಿ ರಾಜೀನಾಮೆ ಬಿಸಾಕಿ ಆಚೆ ಬರ್ತಾರೆ. RSS ಈ ದೇಶದ ಪ್ರಥಮ ಶತ್ರು, ಈ ಪ್ರಜಾಪ್ರಭುತ್ವದ ಪ್ರಥಮ ಶತ್ರು, ಅಸಮಾನತೆಯನ್ನು ಸಮರ್ಥಿಸತಕ್ಕಂಥವ್ರು, ಚಾತುರ್ವರ್ಣ ಇರಬೇಕು, ಜಾತಿ ಪದ್ಧತಿ ಇರಬೇಕು ಅಂತಕ್ಕಂಥವ್ರು, ಅವರು ಅದು ಹೋಗ್ಬೇಕು ಅಂತಕ್ಕಂಥವ್ರು ಸಂವಿಧಾನವಾದ. ನಮಗೆ ಈ ವ್ಯತ್ಯಾಸವೇ ಗೊತ್ತಿಲ್ಲ. He was not a communist. But I want to know, ಅಂಬೇಡ್ಕರ್ ಅವರು ಯಾವ ಜಗತ್ತಿನ ಬೇರೆ ಕ್ರಾಂತಿಕಾರಿಗಳಿಗಿಂತ ಕಡಿಮೆ ಇದ್ರೆ ಆಲೋಚನೆ ಮಾಡಿ. ಇವತ್ತು 2025 ಅಲ್ಲಿ ಇದ್ದೀರ ನಾವು ವಿಶ್ವಾಸ. 1917ನಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ತೆಗೆದುಕೊಳ್ತಾರೆ. ಆವತ್ತೇ ರಿಸರ್ವೇಶನ್ ಇರಲಿಲ್ಲ. ನಾನು ಯಾರು ಪ್ಲೀಸ್ ಮಾಡಕ್ಕೆ ಹೇಳ್ತಾ ಇಲ್ಲ, ಅಸೆಂಬ್ಲಿಯಲ್ಲಿ ಹೇಳಿ. ಅವರನ್ನ ಪಾರ್ಲಿಮೆಂಟ್ಗೆ ಅವ್ರು ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷದವರು ಮಾಡಿದ ದೊಡ್ಡ ಅಪರಾಧ ಅಂತ ಅಸೆಂಬ್ಲಿಯಲ್ಲಿ ಹೇಳ್ತಾರೆ. ಏನು ಅಂಬೇಡ್ಕರ್ ಬಂದಕ್ಕೆ ಕೊಡ್ತಾರ? ನಮ್ಮ ಚುನಾವಣೆ ಬಂದು ಸಿದ್ದರಾಮಯ್ಯನವ್ರದ್ದು ಜನ್ಮದಿನೋತ್ಸವವನ್ನು ದಾವಣಗೆರೆ ಆಚರಿಸಿ ರೇಷನ್ ಕೊಟ್ಟೆಗೆ 3 ನಿಮಿಷ 5 ನಿಮಿಷ ನೀನು ಮಾತಾಡಿ, ಎಲ್ಲ ಜನ ಇರಬೇಕು, ಎಲ್ಲ ಜಾತಿ ಇರಬೇಕು, ಎಲ್ಲ ಜಾತಿಗಳಲ್ಲಿ ಉಪ್ಪು ಜಾತಿಗಳು ಇರಬೇಕು. ನಮ್ಮ ಕಾಂಗ್ರೆಸ್ ಪದ್ಧತಿ ಎಲ್ಲರೂ ಕಾಂಗ್ರೆಸ್. ನನಗೂ 3 ನಿಮಿಷ ನನ್ನ 3 ನಿಮಿಷಕ್ಕೆ ಏನ್ ಮಾಡ್ತಾರೆ? ನಾನು ಅಲ್ಲಿರೋ ಹೆಸರೆಲ್ಲ ಹೇಳಿ ಮಾಡೋಷ್ಟಕ್ಕೆ ಆಯ್ತು ಟರ್ಮ್. ನಾನು ಹೇಳಿದೆ, ನಾನು ನೀನು ಹುಟ್ಟಿದ್ದು ಸತ್ತಿದ್ದು ಮುಖ್ಯ ಅಲ್ಲಪ್ಪ ಸಿದ್ದರಾಮಯ್ಯ, ಒಳ್ಳೆದಿಲ್ಲ ಅಂತ ಕಾಣ್ತಾ ಇದ್ದಾರೆ. ಸಾರ್ವಜನಿಕ ಶಿಕ್ಷಣ, ಸಾರ್ವಜನಿಕ ಆರೋಗ್ಯ, ಕೃಷಿ, ಈ 3 ಹಾಳಾಗ್ತಾ ಇದೆ. ಖಾಸಗಿಯವರ ಯಾವುದೇ ನಾಗರಿಕ ಸಮಾಜದಲ್ಲಿ, ಆರೋಗ್ಯವಾದಂಥ ಸಮಾಜದಲ್ಲಿ ಸಾರ್ವಜನಿಕ ಶಿಕ್ಷಣ, ಆರೋಗ್ಯ, ಕೃಷಿ ಖಾಸಗಿಯವರು ವರ್ತನೆ ಬಂದ್ರೆ ಅದೊಂದು ನಾಗರಿಕ ಸಮಾಜ ಆಗಲಿಲ್ಲ ಅಂತ ಹೇಳಿ ಯಾವಾಗಲೂ ಕೇಳಿಸಲೇ ಇಲ್ಲ. ಮುಂದಿನ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಆದ್ರೆ ತಗರು ಡುಮ್ಮುತ್ತಾ ಇದ್ರೆ ನಾವು ಜನರಿಗೆ ನೀವು ನಿಮ್ಮ ರೂಮಲ್ಲೇ ಸಿದ್ಧಾಂತ ಹೇಳ್ಕೊಂಡಿದ್ಬಿಟ್ರಿ. ನಮಗೆ ಸಿದ್ಧಾಂತ ಇಲ್ಲವೇ ಇಲ್ಲ, ನಮಗೆ ಸಿದ್ಧಾಂತ ಇಲ್ಲ. ನಿಮ್ಮ ಸಿದ್ಧಾಂತ ಬೀದಿಗೆ ಬರಲಿಲ್ಲ. ಜಾಗ ಖಾಲಿ ಆಗಬೇಕು. 4 ಸಿದ್ಧಾಂತ, RSS ಸಿದ್ಧಾಂತ, 1 ಮಾತ್ರ ಇವತ್ತು ಚೆನ್ನಾಗಿ. Why did Ambedkar choose only Nagpur? ವಾದೇ ಯೋಚನೆ ಮಾಡಬಹುದಾಗಿತ್ತು, ಡೆಲ್ಲಿ ಯೋಚನೆ ಮಾಡಬಹುದಾಗಿತ್ತು. 1927ನೇ ಇಸ್ವಿಯಲ್ಲಿ ಮನುಸ್ಮೃತಿಯನ್ನ ಸುಟ್ಟಾಗ ಅವರ ನಿರ್ಧಾರ, ಸಂವಿಧಾನವನ್ನು ರೂಪಿಸುವಾಗ ಅವರು ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳು, ಅಸಮಾನತೆಯ ಬೇರು ಮನುಸ್ಮೃತಿ ಅನ್ನೋದು ಗೊತ್ತಿತ್ತು. ಸ್ಪಷ್ಟ ಆಧಾರದ ಮೇಲೆ ಹಿಂದೂ ಕೋರ್ಟಿನ ಇಂಟ್ರಡ್ಯೂಸ್ ಮಾಡಿ ಸ್ವಲ್ಪ ತಡ್ಕೊಳ್ಳಪ್ಪ ಅಂತ ಹೇಳಿ ಯಾರು ರಿಕ್ವೆಸ್ಟ್ ಮಾಡಿಕೊಂಡು ಲೆಟರ್ ಕಟ್ತಿದ್ದ ಆ ರತ್ತು ತಗೊಂಡು ಲೆಟರ್ ಕೊಟ್ಟು ಒಂದು ಕ್ಷಣದಲ್ಲಿ ರಾಜೀನಾಮೆ ಬಿಸಾಕಿ ಆಚೆ